ಇವತ್ತಿನ ಬ್ಲಾಗಲ್ಲಿ ವೇಸ್ಟ್ ಪೇಪರಿಂದ ಗೊಂಬೆ ಮಾಡೋದು ಹೇಗೆ ಅಂತ ನನ್ನ ಮಗಂಗೆ ಹೇಳ್ಕೊಡ್ತಾ ಇದ್ದೆ. ಒಂದು ವೇಸ್ಟ್ ಪೇಪರ್ ತೊಗೋಬೇಕು ಮೊದಲು, ಆಮೇಲೆ ಅದನ್ನು ತ್ರಿಭುಜ ಥರ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ನೀಟಾಗಿ ಫೋಲ್ಡ್ ಮಾಡಬೇಕು ನೋಡಿ ಈ ಥರ. ಮತ್ತು ಸೈಡಲ್ಲಿ ವೇಸ್ಟ್ ಪೇಪರ್ ಇರೋದನ್ನು ಕೂಡ ಫೋಲ್ಡ್ ಮಾಡಬೇಕು. ಫೋಲ್ಡ್ ಆದಮೇಲೆ ಅದನ್ನು ನೀಟಾಗಿ ಅರಿಬೇಕು ಅದನ್ನು ನೋಡಿ. ಮತ್ತೆ ಅದನ್ನು ಓಪನ್ ಮಾಡಿ ಮತ್ತೆ ಫೋಲ್ಡ್ ಮಾಡಬೇಕು. ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಬಾಕ್ಸ್ ಥರ ಬರುತ್ತೆ ನೋಡಿ, ಆ ಟೈಪಲ್ಲಿ ನೀವು ಫೋಲ್ಡ್ ಮಾಡ್ಕೋಬೇಕು. ಫ್ರಂಟು ಬ್ಯಾಕು ಆ ಕಡೆ ಸೈಡ್ ಒಂದು ಮರ್ಚ್ಕೋಬೇಕು, ಮತ್ತು ಬ್ಯಾಕ್ ಸೈಡು ಕೂಡ ಹಾಗೆ ಮರ್ಚ್ಕೋಬೇಕು. ಮತ್ತು ಫುಲ್ ಹಂಗೆ ಓಪನ್ ಮಾಡಿ ಮತ್ತೆ ಫೋಲ್ಡ್ ಮಾಡಬೇಕು. ಮತ್ತೆ ಫ್ರಂಟು ಮತ್ತೆ ಮರ್ಚ್ಕೋಬೇಕು, ಮತ್ತು ಬ್ಯಾಕ್ ಸೈಡ್ ಕೂಡ ಮರ್ಚ್ಕೋಬೇಕು. ಮತ್ತೆ ಫುಲ್ ಓಪನ್ ಮಾಡಿ ಮತ್ತೆ ಅದೇ ಥರ ರೀಸೈಕಲ್ ಮಾಡಬೇಕು. ಮತ್ತೆ ಫೋಲ್ಡ್ ಮಾಡಬೇಕು ಬಾಕ್ಸ್ ಥರ ನೋಡಿ, ಡೈಮಂಡ್ ಶೇಪ್ ಮತ್ತೆ ಬಂದಿದೆ. ಮತ್ತೆ ಫ್ರಂಟ್ ಕೂಡ ಮತ್ತೆ ಫೋಲ್ಡ್ ಮಾಡಿ ಅಗೇನ್ ಮತ್ತೆ ಬ್ಯಾಕ್ ಸೈಡ್ ಫೋಲ್ಡ್ ಮಾಡಿ ಹಾಗೆ ಓಪನ್ ಮಾಡಿ ಮತ್ತೆ ನೋಡಿ, ಈಗ ಮತ್ತೆ ಡೈಮಂಡ್ ಶೇಪ್ ಬಂದಿದೆ. ಫ್ರಂಟ್ ಶೇಪ್ ಮತ್ತೆ ಓಪನ್ ಮಾಡಿ ಫೋಲ್ಡ್ ಮಾಡಿ ನೋಡಿ, ಈ ಥರ ಶೇಪ್ ಬರುತ್ತೆ. ಮತ್ತೆ ಬಾಕ್ಸ್ ಥರ ಟೈಪ್ ಮಾಡಿ ಮತ್ತೆ ಚಿಕ್ಕದು ಡೈಮಂಡ್ ಶೇಪ್ ಬರುತ್ತೆ. ಮತ್ತೆ ಬ್ಯಾಕು ಮತ್ತು ಫ್ರಂಟು ಅದೇ ಥರ ಫೋಲ್ಡ್ ಮಾಡಿ ಮತ್ತೆ ಅದೇ ಥರ ಡೈಮಂಡ್ ಶೇಪ್ ಬಂದು ಅದೇ ಥರ ಅಗೇನ್ ಪ್ರೆಸಸ್ ಒಂದು 3-4 ಟೈಮ್ಸ್ ಹಂಗೆ ಬರುತ್ತೆ. ಮತ್ತು ಈ ಥರ ಶೇಪಲ್ಲಿ ಬಂದಿರುತ್ತೆ ನೋಡ್ಕೊಳ್ಳಿ ಎಲ್ಲರೂ. ಲಾಸ್ಟಲ್ಲಿ ಇದೇ ಥರ ಶೇಪ್ ಬಂದಿರಬೇಕು. ಮತ್ತು ಆ ಕಡೆ ಈ ಕಡೆ ಸೈಡ್ ಆ ಥರ ಓಪನ್ ಮಾಡ್ಕೋಬೇಕು. ಈಗ ಮುಂದ್ಗಡೆ ಸೈಡ್ ನೋಡಿ ಈ ಥರ ಕಾಣಿಸುತ್ತೆ. ಮತ್ತು ಇದು ಬಾಯ್ ಥರ ನೋಡಿ, ಇದು ಪ್ಯಾಂಟ್ ಥರ ಬಂದಿದೆ, ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಅದೇ ಥರ ನಾವು ಫಸ್ಟಿಂದ ಹೇಗೆ ಮಾಡ್ದೋ ಅದೇ ಥರ ಮರ್ಚಿ ಫೋಲ್ಡ್ ಮಾಡಿ ಅದೇ ರೀತಿ ಇನ್ನೊಂದು ಮಾಡ್ಕೋಬೇಕು. ಅದೇ ಥರ ಫ್ರಂಟ್ ಮರ್ಚ್ಕೊಂಡು ಇದನ್ನು ಸ್ಕರ್ಟ್ ಥರ ನೋಡಿ ಮಾಡ್ಕೋಬೋದು. ಈಗ ಎರಡು ಕೂಡ ಜಾಯಿನ್ ಮಾಡ್ತೀನಿ. ಆಗ ಫುಲ್ ಅದನ್ನೇ ನೋಡ್ತಾ ಇದ್ದ ಮಾಡೋದು ಹೇಗೆ ಅಂತ. ಗಮ್ ಇದ್ದರೆ ಗಮ್ಮಲ್ಲಿ ಅಂಟಿಸ್ಕೋಬೇಕು. ನಂದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು ಅಂತ ಕೈಯಲ್ಲಿ ತೆಗೆದುಬಿಟ್ಟು ಹಾಗೆ ಜಾಯಿನ್ ಮಾಡ್ತಿದ್ದೆ. ವೇಸ್ಟ್ ಪೇಪರಲ್ಲಿ ಈ ಥರ ಮುಖಾನ ಮಾಡ್ಕೊಂಡು ಗರ್ಲ್ಸು ಬಾಯ್ಸು ಯಾವ ಥರನಾದರೂ ಮಾಡ್ಕೊಂಡು ಗಮ್ ಹಾಕಿ ಅದನ್ನು ಅಂಟಿಸ್ಕೋಬೇಕು. ಇದೇ ಥರ ಇನ್ನೊಂದು ಗೊಂಬೆನ ಮಾಡಿದೆ, 2ನ ನೋಡಿ. ಇದು ಈಗ ಹೇಗಿದೆ ಅಂತ. ಇದಕ್ಕೆ ಪೇಂಟಿಂಗ್ ಮಾಡಬೇಕು ಅಂತ ತಗೊಂಡು, ಇದು ನನ್ನ ಮಗಂಗೆ ಯಾವ ಕಲರ್ ಅಂತ ಕೇಳಿದೆ ನಾನು. ಯಾವ ಕಲರ್ ಇದು? ಆ ಕಲರ್ನ ನಾನೇ ಪೇಂಟ್ ಮಾಡಿದೆ ಫಸ್ಟ್. ಬೇರೆ ಪೇಂಟ್ ತಗೊಂಡು ಹಚ್ಚಿದ್ದು ಯಾವ ಕಲರ್ ಅಂತ ಕೇಳಿದೆ. ಯಾವ ಕಲರ್ ಇದು? ನಾನು ಪೇಂಟ್ ಮಾಡ್ತೀನಿ ಕೊಡಮ್ಮ ಅಂದ್ಬಿಟ್ಟು ಅವನು ಪಿಂಕ್ ಕಲರ್ದ ಪೇಂಟಿಂಗ್ನ ಮಾಡ್ತಾ ಇದ್ದ. ಎಷ್ಟು ನೀಟಾಗಿ ಮಾಡ್ತಾ ಇದ್ದ ಅಂದರೆ, ಅವನು ಕೈಯ ಒಂದು ಸೈಡಿಂದ ಇಟ್ಕೊಂಡು ಬ್ಲಾಕ್ ಮಾಡ್ಕೊಂಡು ನೀಟಾಗಿ ಯಾವುದು ಕಲರು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ನೀಟಾಗಿ ಅವನು ಕಲ್ತ್ಕೋತಾ ಇದ್ದ. ಈಗ ಈ ಥರ ಪೇಂಟಿಂಗ್ ಮಾಡಿಸೋದ್ರಿಂದ ತುಂಬಾ ನಾಲೆಡ್ಜ್ ಆಗ್ಬೋದು, ಪೇಂಟಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವ ಕಲರ್ ಅಂತ ಕೇಳಿದೆ. ಜೋರಾಗಿ ಹೇಳಿ. ಯಾವ ಕಲರ್ ಚಿನ್ನದು? ಜೋರಾಗಿ ಹೇಳಿ. ನೀವು ಮನೇಲಿ ಈ ಥರ ಎಲ್ಲಾನು ಹೇಳ್ಕೊಡಿ ಮಕ್ಕಳಿಗೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಮನೇಲಿ ಈ ಥರ ಎಲ್ಲ ಮಾಡ್ಕೊಡೋದ್ರಿಂದ ತುಂಬ ನಾಲೆಡ್ಜ್ ಆಗ್ಬೋದು. ಮುಂದೆ ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಈಸಿ ಆಗುತ್ತೆ ಅವರಿಗೆ. ಇದು ಕಂಪ್ಲೀಟ್ ಆದಮೇಲೆ ನನ್ನ ಮಗನಿಗೆ ಹೇಗಿದೆ ಅಂತ ಕೇಳಿದೆ. ಜೋರಾಗಿ ಹೇಳಿ. ಇಷ್ಟ ಆಯ್ತಾ? ಹ್ಯಾಪಿಯಾಗಿ ಏನಂತ ಕೇಳ್ಕೊಂಡ ನೀವೇ ನೋಡಿ ಈ ಬ್ಲಾಗಲ್ಲಿ. ಜೋರಾಗಿ ಹೇಳಿ. ಸಪೋರ್ಟ್ ಮಾಡಿ ಪ್ಲೀಸ್ ಫಾಲೋ ಮಾಡಿ.